ನಾನು ಮನಸ್ಪೂರ್ವಕವಾಗಿ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ದಟ್ ನನ್ನ ಜೊತೆ ಅದೇ ಟೈಮಲ್ಲಿ ಬಂದಂತ ನನ್ನ ಇಬ್ಬರು ಸ್ನೇಹಿತರು ಪುನೀತ್ ರಾಜ್ಕುಮಾರ್ ಹಾಗೂ ದರ್ಶನ್ ಬದಲಾಗಿದ್ದಾರೆ. ಕಿಚ್ಚ ಸುದೀಪ್ ಮಾದರಿಯಾಗ್ತಿದ್ದಾರೆ. ಬಿಗ್ ಬಾಸ್ ಸುದೀಪ್ ಅಹಂಕಾರಿ, ಬೇರೆ ನಟರ ಜೊತೆ ಸಂಬಂಧ ಅಷ್ಟಕ್ಕಷ್ಟೇ. ಸಿನಿಮಾಗಳಲ್ಲಿ ಆಂಗ್ರಿ ಯಂಗ್ ಮ್ಯಾನ್, ರಿಯಲ್ ಲೈಫ್ ನಲ್ಲೂ ಸೆಟ್ಟಿನ ವ್ಯಕ್ತಿ. ಹೀಗೆ ನಾನಾ ರೀತಿಯ ಕಮೆಂಟ್ಸು ಕಿಚ್ಚನ ಬಗ್ಗೆ ಯಾವಾಗ್ಲೂ ಹರಿದಾಡ್ತಾನೆ ಇರ್ತವೆ. ಇಂತಹ ಸುದ್ದಿಗಳ ಬಗ್ಗೆ ನೋ ಕಮೆಂಟ್ಸ್ ಅಂತಿದ್ದ ಕಿಚ್ಚ ಸುದೀಪ್ ರಿಯಲ್ ಲೈಫ್ ನಲ್ಲೂ ಹೀರೋ ಆಗ್ತಿದ್ದಾರೆ. ಇತ್ತೀಚೆಗೆ ಸುದೀಪ್ ವರ್ತಿಸುತ್ತಿರೋ ರೀತಿ ನೋಡಿದ್ರೆ ಸುದೀಪ್ ಬದಲಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ನಟರಾಗಿ ಮಿಂಚ್ತಿರೋ ಸುದೀಪ್ಗೆ ಜಿ ಕನ್ನಡ ವಾಹಿನಿ ತನ್ನ ದಶಕದ ಸಂಭ್ರಮದ ಕಾರ್ಯಕ್ರಮದಲ್ಲಿ ದಶಕದ ಎಂಟರ್ಟೈನರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. Please welcome entertainer of the decade, Sudeep. ದರ್ಶನ್ ಪುನೀತ್ ಮೇಲೆ ಕಿಚ್ಚನ ಅಭಿಮಾನ, ದೊಡ್ಡ ವೇದಿಕೆಯಲ್ಲಿ ಸುದೀಪ್ ದೊಡ್ಡತನ. ಜಿ ಕನ್ನಡ ವಾಹಿನಿಯ 10ನೇ ವರ್ಷದ ವಾರ್ಷಿಕೋತ್ಸವ. ಎಂಟರ್ಟೈನ್ಮೆಂಟ್ ಆಫ್ ದ ಡೆಕೇಡ್ ಏನ್ ಕೊಟ್ಟಿದ್ದೀರಾ, ನಾನು ಮನಸ್ಪೂರ್ವಕವಾಗಿ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ದಟ್ ನನ್ನ ಜೊತೆ ಅದೇ ಟೈಮಲ್ಲಿ ಬಂದಂತ ನನ್ನ ಇಬ್ಬರು ಸ್ನೇಹಿತರು ಪುನೀತ್ ರಾಜ್ಕುಮಾರ್ ಹಾಗೂ ದರ್ಶನ್. ಈ ಹೆಸರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಎಷ್ಟು ಮಾಡ್ಕೊಂಡು ಬಂದಿದ್ದೀನೋ ಅದಕ್ಕಿಂತ ಹೆಚ್ಚು ಎಂಟರ್ಟೈನ್ಮೆಂಟ್ ಅವ್ರು ಮಾಡ್ಕೊಂಡ್ ಬಂದಿದ್ದಾರೇನೋ, ಅವರಿಬ್ರು ಪರವಾಗಿ ಇದನ್ನ ತಗೊಳಕ್ ಇಷ್ಟಪಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಕಿಚ್ಚನ ಈ ಮಾತು ಕೇಳಿದ್ರೆ ಪ್ರತಿಯೊಬ್ಬ ನಟನ ಅಭಿಮಾನಿಯೂ ಖುಷಿಯಾಗೋದು ಗ್ಯಾರಂಟಿ. ದರ್ಶನ್, ಸುದೀಪ್, ಪುನೀತ್ ಒಂದೇ ಸಮಯಕ್ಕೆ ಚಿತ್ರರಂಗಕ್ಕೆ ಎಂಟ್ರಿಯಾದವರು. ಈ ನಟರ ಮಧ್ಯೆ ಸಂಬಂಧ ಚೆನ್ನಾಗಿಲ್ಲ ಅಂತಾನೆ ಎಲ್ರೂ ಅಂದ್ಕೊಳ್ತಾರೆ. ಆರಂಭದಲ್ಲಿ ಇಂತಹದೇ ವಾತಾವರಣವನ್ನ ಈ ನಟರುಗಳೇ ನಿರ್ಮಿಸಿಕೊಂಡಿದ್ರು ಅಂದ್ರೂ ತಪ್ಪಾಗಲ್ಲ. ಆದ್ರೆ ಸುದೀಪ್, ಪುನೀತ್ ಮತ್ತು ದರ್ಶನ್ ಪರವಾಗಿ ದಶಕದ ಎಂಟರ್ಟೈನರ್ ಪ್ರಶಸ್ತಿಯನ್ನ ಪಡ್ಕೊಳ್ತಿರೋದಾಗಿ ಹೇಳಿ ಮೆಚ್ಚುಗೆಗೆ ಪಾತ್ರರಾದ್ರು. ಇದೇ ರೀತಿಯಾಗಿ ಸುದೀಪ್ ಇತ್ತೀಚೆಗೆ ಎಲ್ಲ ನಟರ ಜೊತೆ ಉತ್ತಮ ಬಾಂಧವ್ಯ ನಿರ್ಮಿಸಿಕೊಳ್ತಿದ್ದಾರೆ. ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಮಧ್ಯೆ ಸ್ವಲ್ಪನೂ ಸಂಬಂಧ ಚೆನ್ನಾಗಿಲ್ಲ ಅಂದ್ಕೊಳ್ತಿರುವಾಗ್ಲೇ ಇವರಿಬ್ರು ಜೊತೆಯಾಗಿ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡು ನಾವಿಬ್ರು ಒಂದೇ ಅನ್ನೋದನ್ನ ಸಾರಿದ್ರು. ಪುನೀತ್ ಅಭಿನಯಿಸ್ತಿರೋ ರಾಜ್ಕುಮಾರ ಸಿನಿಮಾ ಸೆಟ್ಗೆ ಸುದೀಪ್ ಭೇಟಿ ಕೊಟ್ಟಿದ್ದು ದೊಡ್ಡ ಸುದ್ದಿಯಾಯ್ತು. ಸ್ಟಾರ್ ನಟರ ಈ ಮಿಲನ ಅಭಿಮಾನಿಗಳಿಗಂತೂ ಸಖತ್ ಖುಷಿ ಕೊಡ್ತು. ದರ್ಶನ್ ಮತ್ತು ಸುದೀಪ್ ತುಂಬಾನೇ ಆತ್ಮೀಯರು ಅನ್ನೋದು ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ಇವೆಲ್ಲವನ್ನ ನೋಡ್ತಿದ್ರೆ ಸುದೀಪ್ ಬದಲಾಗಿದ್ದಾರೆ ಅನ್ನೋದನ್ನ ಒಪ್ಕೊಳ್ಳೇಬೇಕು. ಆಂಗ್ರಿ ಯಂಗ್ ಮ್ಯಾನ್ ಪ್ರಬುದ್ಧ ನಟರಾಗಿದ್ದಾರೆ. ಎಲ್ಲರನ್ನೂ ಒಂದಾಗಿಸಿ ಸಿನಿಮಾ ರಂಗವನ್ನ ಒಗ್ಗಟ್ಟಾಗಿರಿಸೋದಿಕ್ಕೆ ಮುಂದಾಗ್ತಿದ್ದಾರೆ. ಕಿಚ್ಚನ ಈ ನಡವಳಿಕೆ ಎಲ್ಲ ನಟರಿಗೂ ಇಷ್ಟವಾಗ್ತಿದೆ. ಇದೇ ರೀತಿಯಲ್ಲಿ ಎಲ್ಲರೂ ಮುಂದುವರಿದ್ರೆ ಕನ್ನಡ ಚಿತ್ರರಂಗ ಮತ್ತಷ್ಟು ಗಟ್ಟಿಯಾಗುವುದು ಗ್ಯಾರಂಟಿ. ಗಣೇಶ್ ಪಿಲಿಕಲ್ಲು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.